ಅವಶ್ಯಕತೆ ಇರುವಂತಹ ವಿಚಾರಗಳನ್ನ ಸ್ವಲ್ಪ ಶಾರ್ಟ್ ಆಗಿ ಮಾಡಿ ಬರೆಯುವಂತಹದ್ದೇ ಈ ಸಂಕ್ಷೇಪಕರಣ. ಎಷ್ಟೇ ಶೀಲಗುಣಗಳಿದ್ರು ಒಳ್ಳೆಯದಿದ್ರು ಕೂಡ ಹಣವಿಲ್ಲ ಅಂತ ಅಂದ್ರೆ ಅವನ ಕಾಂತಿ ಕಡಿಮೆ ಆಗ್ಬಿಡುತ್ತೆ. ವಿದ್ಯೆ ಇರ್ಬೋದು, ಮಾನ್ಯತೆ ಇರ್ಬೋದು, ಕೆಲಸಗಳಿರಬಹುದು, ಎಲ್ಲವೂ ಕೂಡ ಯಾವುದರಿಂದ ಲಭ್ಯವಾಗುತ್ತದೆ? ನಮಗೆ ಹಣದಿಂದಲೇ ಲಭ್ಯವಾಗುತ್ತೆ. ಚತುರ್ವರ್ಗ ಫಲಪ್ರಾಪ್ತಿಯಲ್ಲೂ ಕೂಡ ಹಣವೇ ಮುಖ್ಯವಾಗುತ್ತೆ. ಶ್ರೀ ಗುರುಭ್ಯೋ ನಮಃ. ಹರಿಃ ಓಂ. ಭವತಾಂ ಸರ್ವೇಷಾಮಪಿ ಚತುರ್ಥ ಷಾಣ್ಮಾಸಿಕ ಸಂಸ್ಕೃತ ಕಕ್ಷಾಂ ಪ್ರತಿ ಸ್ವಾಗತಂ. ಮಮ ನಾಮ ಭಾರತಿ. ಅಹಂ ವಿದ್ಯಾಶ್ರಮ ವಿದ್ಯಾಲಯೇ ಸಂಸ್ಕೃತ ವಿಭಾಗೆ ಕಾರ್ಯಂ ಕರೋಮಿ. ಪ್ರಿಯ ವಿದ್ಯಾರ್ಥಿಗಳೇ, ಮೈಸೂರು ವಿಶ್ವವಿದ್ಯಾನಿಲಯದ ವ್ಯಾಪ್ತಿಗೆ ಸಂಬಂಧಪಟ್ಟಂತಹ 4ನೇ ಸೆಮಿಸ್ಟರ್ BCA ವಿದ್ಯಾರ್ಥಿಗಳಿಗೆ 4ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಗೆ ಆತ್ಮೀಯ ಸ್ವಾಗತ. ಪ್ರಿಯ ವಿದ್ಯಾರ್ಥಿಗಳೇ, ನೀವು ಹಿಂದಿನ ತರಗತಿಗಳಲ್ಲಿ ಪತ್ರಲೇಖನಂ, ಪ್ರಬಂಧ ಲೇಖನಂ ಎನ್ನುವಂತಹ ವಿಭಾಗಗಳ ವಿಚಾರಗಳ ಪಾಠವನ್ನ ತಿಳ್ಕೊಂಡಿದ್ರಿ. ಇಂದು ನಾನು ಸಂಕ್ಷೇಪಕರಣಂ ಎನ್ನುವಂತಹ ವಿಭಾಗದ ಪಾಠವನ್ನ ಪ್ರಾರಂಭ ಮಾಡ್ತೇನೆ. ಬನ್ನಿ ವಿದ್ಯಾರ್ಥಿಗಳೇ, ಈ ವಿಭಾಗದಲ್ಲಿ ಏನೆಲ್ಲ ವಿಚಾರಗಳಿರುತ್ತೆ ಅನ್ನೋದನ್ನ ನೋಡೋಣ. ಪುರತಃ ಗಚ್ಚಾಮಃ. ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾನು ಸಂಕ್ಷೇಪಕರಣಂ ಎನ್ನುವಂತಹ ವಿಚಾರದ ಪಾಠವನ್ನ ಮಾಡ್ತೇನೆ ಅಂತ ಹೇಳಿದೆ. ಈ ಸಂಕ್ಷೇಪಕರಣ ಅಂದ್ರೆ ಏನು ಅನ್ನೋದನ್ನ ಒಮ್ಮೆ ನೋಡೋಣ. ಸಂಕ್ಷೇಪಕರಣಂ ನೋಡಿ ಮಕ್ಕಳೇ, ಈ ಸಂಕ್ಷೇಪಕರಣಂ ಎನ್ನುವುದು ಒಂದು ಸಾರಾಂಶಗ್ರಾಹಿ ಕಲೆಯಾಗಿದೆ. ಹಾಗಾಗಿ ಇದು ಬಹು ಪ್ರಾಚೀನ ಕಾಲದಿಂದಲೂ ನಮ್ಮಲ್ಲಿ ಬಳಕೆಯಲ್ಲಿದೆ. ಈ ಸಂಕ್ಷೇಪಕರಣ ಅನ್ನುವುದು ನಮ್ಮ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದೆ. ತುಂಬ ವಿಚಾರಗಳನ್ನ ತುಂಬ ಕಡಿಮೆ ಮಾಡಿಕೊಂಡು ಅದು ಅರ್ಥವತ್ತಾಗಿರುವಂತೆ ಮಾಡುವಂಥದ್ದೇ ಈ ಸಂಕ್ಷೇಪಕರಣ ಆಗುತ್ತೆ ಮಕ್ಕಳೇ. ಹಾಗಾಗಿ ವಿಚಾರವನ್ನ ತುಂಬ ಹೇಳೋದ್ರ ಬದಲು ಸ್ವಲ್ಪದ್ರಲ್ಲೇ ಪೂರ್ತಿ ಅರ್ಥವತ್ತಾಗಿ ಹೇಳುವಂತೆ ಕಡಿಮೆ ಲೈನ್ಗಳಲ್ಲಿ ಹೇಳುವಂತಹ ವಿಚಾರ, ಅದಕ್ಕೆ ನಾವು ಸಂಕ್ಷೇಪಕರಣ ಅಂತ ಹೇಳ್ಬೋದು. ಇದು ನಮ್ಮ ಭಾರತದಲ್ಲಿ ಬಹು ಪ್ರಾಚೀನ ಕಾಲದಿಂದಲೂ ಕೂಡ ಈ ಪದ್ಧತಿ ಬಳಕೆಯಲ್ಲಿದೆ. ಈ ಸಂಕ್ಷೇಪಕರಣ ಭಾರತೀಯರ ವೈಶಿಷ್ಟ್ಯವಾದ ಸಂಕ್ಷೇಪಕರಣ ರೂಪವಾದ ಸೂತ್ರ ಸಾಹಿತ್ಯವು ವಿಶ್ವಪ್ರಸಿದ್ಧವಾಗಿದೆ. ಇದರಿಂದ ಏನಾಗುತ್ತಪ್ಪ ಅಂದ್ರೆ, ಈ ಸಂಕ್ಷೇಪಕರಣ ಮಾಡೋದ್ರಿಂದ ಸಮಯವು ಉಳಿಯುತ್ತೆ ಮಕ್ಕಳೇ. ತುಂಬ ಸಮಯ, ಈಗ ಒಂದು ಲೆಟರ್ನ ನಾವು ಓದಬೇಕಂದ್ರೆ ತುಂಬ ಟೈಮ್ ತಗೊಳುತ್ತೆ. ಆದರೆ ಸಂಕ್ಷೇಪ ಮಾಡಿ ಬರೆದ್ರೆ ಕಂಟೆಂಟ್ ಏನಿದೆ ಅಷ್ಟನ್ನೇ ಮಾತ್ರ ಸ್ವಲ್ಪವಾಗಿ ಸುಲಭವಾಗಿ ಅರ್ಥವತ್ತಾಗಿ ಬರೆದಿದ್ರೆ ಅಷ್ಟರಲ್ಲೇ ಎಲ್ಲವೂ ಕೂಡ ಅರ್ಥ ಆಗೋ ರೀತಿ ಬರೆಯುವಂತಹ ಒಂದು ಕಲೆ ಇದು. ಹಾಗಾಗಿ ಆಧುನಿಕ ವ್ಯವಹಾರಗಳಲ್ಲಿ, ವಿಶೇಷತಃ ವಾಣಿಜ್ಯ ವ್ಯವಹಾರದಲ್ಲಿ ಈ ಸಂಕ್ಷೇಪಕರಣವು ಅತ್ಯಗತ್ಯವಾಗಿದೆ. ವಿಶೇಷವಾಗಿ ಇದು ಎಲ್ಲಿ ಅನುಕೂಲಕ್ಕೆ ಬರುತ್ತಪ್ಪ ಅಂದ್ರೆ, ಆಧುನಿಕ ವ್ಯವಹಾರಗಳಲ್ಲಿ, ವಿಶೇಷತಃ ವಾಣಿಜ್ಯ ವ್ಯವಹಾರದಲ್ಲಿ ಈ ಸಂಕ್ಷೇಪಣವು ಬಹಳ ಅತ್ಯಗತ್ಯವಾಗಿದೆ ಅಂತ ಹೇಳಲ್ಪಟ್ಟಿದೆ. ವಾಣಿಜ್ಯ ಕ್ಷೇತ್ರದಲ್ಲಿ ದಿನದಿನವೂ ವ್ಯಾಪಾರಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಪತ್ರ ವ್ಯವಹಾರಗಳು ಬಹಳವಾಗಿರುತ್ತದೆ. ಹೌದಲ್ವಾ ಮಕ್ಕಳೇ? ವ್ಯಾಪಾರ ವಹಿವಾಟುಗಳಿಗೆ ಸಂಬಂಧಪಟ್ಟಂತೆ ಪತ್ರ ವ್ಯವಹಾರಗಳು ಪ್ರತಿನಿತ್ಯ ನಡೀತಾನೆ ಇರುತ್ತೆ. ಹೆಚ್ಚು ಸಂಖ್ಯೆಯ ಪತ್ರಗಳು, ಲೇಖನಗಳು, ಪರಿಪತ್ರಗಳು ವಾಣಿಜ್ಯ ಸಂಸ್ಥೆಯ ಮುಖ್ಯಾಧಿಕಾರಿಗಳಿಂದ ಪರಿಶೀಲಿಸಲ್ಪಟ್ಟು ಮುಂದೆ ಅದಕ್ಕೆ ಸಂಬಂಧಪಟ್ಟ ಸೂಕ್ತ ಕ್ರಮದ ಅವಶ್ಯಕತೆ ಇರುತ್ತೆ. ಹೌದಲ್ವಾ? ಯಾವುದೇ ಒಂದು ವಹಿವಾಟಿಗೆ ಪತ್ರಗಳನ್ನು ಬರೆದಾಗ ಯಾರಿಗೆ ಬರೆದಿರ್ತಾರೋ ಅವರ ಪತ್ರಗಳನ್ನ ಓದಬೇಕಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಮುಖ್ಯ ಅಧಿಕಾರಿಯಿಂದ ಪರಿಶೀಲಿಸಲ್ಪಡುತ್ತೆ. ಮುಂದೆ ಅದಕ್ಕೆ ಅಗತ್ಯವಾದಂತಹ ಸಂಬಂಧಪಟ್ಟಂತಹ ಸೂಕ್ತವಾದ ಉತ್ತರವನ್ನ ಕೊಡಲೇಬೇಕಲ್ವಾ ಪತ್ರಗಳಿಗೆ. ಅದು ಬಹಳ ಮುಖ್ಯವಾಗಿರೋದ್ರಿಂದ ಆ ಪತ್ರಗಳಿಗೆ ಸೂಕ್ತವಾದ ಉತ್ತರಗಳನ್ನ ಆ ಮುಖ್ಯಾಧಿಕಾರಿಗಳು ಕೊಡಲೇಬೇಕಾಗಿರುತ್ತೆ. ಆದರೆ ಏನಾಗುತ್ತಪ್ಪ ಅಂದ್ರೆ, ಆ ಪತ್ರ ರಾಶಿಗಳನ್ನೆಲ್ಲ ಮೊದಲಿನಿಂದ ಕೊನೆಯವರೆಗೂ ಅಧಿಕಾರಿಯು ತಾನೇ ಓದಿ ಪರಿಶೀಲಿಸಲು ಸಾಧ್ಯವಾಗದು. ಮೊದಲಿಂದ ಕೊನೆಯವರೆಗೂ ಓದಿ ಅದಕ್ಕೆ ಉತ್ತರವನ್ನು ಕೊಡುವಷ್ಟು ಸಮಯ ಯಾರಿಗೂ ಕೂಡ ಇರೋದಿಲ್ಲ. ಹಾಗಾಗಿ ಕಾಲದ ಅವಕಾಶ ಕಡಿಮೆ ಇರೋದ್ರಿಂದ ಆ ರೀತಿ ಓದಿ ಪರಿಶೀಲಿಸಲು ಸಾಧ್ಯವಾಗೋದಿಲ್ಲ. ಅಷ್ಟು ಕಾಲಾವಕಾಶವೂ ಕೂಡ ಇರಲಾರದು. ವ್ಯಾಪಾರ ವ್ಯವಹಾರದಲ್ಲಿ ಹಣದ ಗಳಿಕೆಯ ದೃಷ್ಟಿಯಿಂದ ಕಾಲವು ಬಹುಮುಖ್ಯವಾಗಿದೆ. ಆದ್ದರಿಂದ ಪತ್ರಗಳ ವಿಷಯವನ್ನು ಅತ್ಯಲ್ಪ ಕಾಲದಲ್ಲಿ ಗ್ರಹಿಸುವಂತಾಗಬೇಕು. ಆ ಪತ್ರಗಳಲ್ಲಿ ಇರುವಂತಹ ವಿಚಾರಗಳನ್ನ ಅತಿ ಕಡಿಮೆ ಸಮಯದಲ್ಲಿ ಗ್ರಹಿಸುವಂತಾಗಬೇಕು. ಅದಕ್ಕಾಗಿ ನೌಕರರು ಅವುಗಳಲ್ಲಿರುವ ವಿಷಯವನ್ನು ಅಧಿಕಾರಿಗಳ ಕಾರ್ಯನಿರ್ವಹಣೆಗೆ ಅನುಕೂಲವಾಗುವಂತೆ ಸಂಕ್ಷಿಪ್ತಗೊಳಿಸಿಕೊಡಬೇಕು. ಅನೇಕ ವಿಚಾರಗಳನ್ನ ಒಂದು ಪತ್ರದಲ್ಲಿ ಪೂರ್ತಿ ಬರೆಯೋಕ್ಕಿಂತ ತುಂಬಾ ಮುಖ್ಯವಾಗಿರುವಂತಹ, ಅವಶ್ಯಕತೆ ಇರುವಂತಹ ವಿಚಾರಗಳನ್ನ ಸ್ವಲ್ಪ ಶಾರ್ಟ್ ಆಗಿ ಮಾಡಿ ಬರೆಯುವಂತಹದ್ದೇ ಈ ಸಂಕ್ಷೇಪಕರಣ. ಅರ್ಥ ಆಗ್ತದೆ ಅಲ್ವಾ ಮಕ್ಕಳೇ? ಈ ಕ್ರಮವನ್ನ ನಾವೇನಂತ ಕರಿತೀವಿ? ಸಂಕ್ಷೇಪಕರಣ ಅಂತ ಕರಿತೀವಿ. ಈ ರೀತಿಯಾಗಿ ನಿಮ್ಗೆ ಯಾವ ತರ ಇರುತ್ತಪ್ಪ ಈ ಸಂಕ್ಷೇಪಕರಣ ಅನ್ನೋದನ್ನ ನಾನು ಒಂದು ಉದಾಹರಣೆಯ ಮೂಲಕ ತೋರಿಸ್ಕೊಡ್ತೀನಿ ಮಕ್ಕಳೇ. ಅದೇ ರೀತಿ ಯಾವುದೇ ಉದಾಹರಣೆಗಳು ಕೂಡ ನಿಮಗೆ
ಪರೀಕ್ಷೆಗೆ ಬರಬಹುದು. ಒಂದು ಸಂಸ್ಕೃತದಲ್ಲಿ ಒಂದು ಪ್ಯಾಸೇಜ್ ಕೊಟ್ಟಿರ್ತಾರೆ, ದೊಡ್ಡ ಪ್ಯಾಸೇಜ್ನ ಕೊಟ್ಟಿರ್ತಾರೆ. ಆ ಪ್ಯಾಸೇಜ್ನ ನೀವು ಓದ್ಕೊಳ್ತೀರಾ. ಆ ಪ್ಯಾಸೇಜ್ನ ಮೂರನೇ ಒಂದು ಭಾಗಕ್ಕೆ ಕಡಿಮೆ ಮಾಡಿ ಬರೀತೀರಾ. ಪ್ಯಾಸೇಜ್ ಪೂರ್ತಿ ಓದ್ಬಿಟ್ಟು ಅದರಲ್ಲಿರುವಂತಹ ಮುಖ್ಯವಾದ ಕಂಟೆಂಟ್ನ ಇಷ್ಟರಲ್ಲಿ ಬರೆದ್ರೆ ಇಡೀ ಪ್ಯಾಸೇಜಲ್ಲಿ ಇರುವಂತಹ ಎಲ್ಲ ವಿಚಾರಗಳು ಕವರ್ ಆಗುತ್ತೆ ಅಂತ ಅಂದ್ಕೊಂಡು ನೀವು ಅದನ್ನ ಮೂರನೇ ಒಂದು ಭಾಗಕ್ಕೆ ಕನ್ವರ್ಟ್ ಮಾಡಿ ಬರೆದು ಅದಕ್ಕೆ ಒಂದು ಶೀರ್ಷಿಕೆಯನ್ನು ಕೊಡ್ತೀರಾ. ಇಷ್ಟು ಬರೆದ್ರೆ ನಿಮಗೆ 14 ಅಂಕಗಳು ಸಿಗುತ್ತೆ ಮಕ್ಕಳೇ. ಎಷ್ಟು ಅಂಕಗಳು ಸಿಗುತ್ತೆ ಪರೀಕ್ಷೆಯಲ್ಲಿ? ಈ ಮೇನ್ಗೆ ನಿಮಗೆ 14 ಅಂಕಗಳು ಇರುತ್ತೆ. ಅರ್ಥ ಆಯ್ತಾ? ಹಾಗಾಗಿ ಒಂದೇ ಒಂದು ಉದಾಹರಣೆಯನ್ನ ನಿಮಗೆ ತೋರಿಸ್ಕೊಡ್ತೀನಿ. ಅದೇ ರೀತಿ ಯಾವುದೇ ಉದಾಹರಣೆಗಳು ಬಂದರೂ ಕೂಡ ನೀವು ಆ ಪ್ಯಾಸೇಜ್ನ ಮೂರನೇ ಒಂದು ಭಾಗಕ್ಕೆ ಕನ್ವರ್ಟ್ ಮಾಡಿ ಅದಕ್ಕೆ ಒಂದು ಶೀರ್ಷಿಕೆಯನ್ನು ನೀವು ಕೊಡ್ತೀರಾ. ಆ ಪ್ಯಾಸೇಜ್ನ ಓದಿದಾಗ ನಿಮಗೆ ಗೊತ್ತಾಗುತ್ತೆ ಈ ಪ್ಯಾಸೇಜ್ಗೆ ಯಾವ ಟೈಟಲ್ ಅಥವಾ ಶೀರ್ಷಿಕೆಯನ್ನು ಕೊಡಬಹುದು ಅನ್ನೋದು ನಿಮ್ಗೆ ಅರ್ಥ ಆಗುತ್ತೆ. ಬನ್ನಿ ವಿದ್ಯಾರ್ಥಿಗಳೇ, ಉದಾಹರಣೆಯನ್ನು ನೋಡೋಣ. ಪುರತಃ ಗಚ್ಚಾಮಃ ಒಂದು ಪ್ಯಾಸೇಜ್ ಉದಾಹರಣೆಯನ್ನು ನಾನು ನಿಮಗೆ ಇವತ್ತು ತೋರಿಸ್ಕೊಡ್ತೇನೆ. ಇಹ ಜಗತಿ ಸರ್ವೇ ಜನಾಃ ಸುಖಮಿಚ್ಛಂತಿ. ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ಸುಖವನ್ನ ಇಷ್ಟಪಡ್ತಾರೆ. ಸುಖಸ್ಯ ಕಾರಣಂ ಧನಮೇವ. ಸುಖ ಯಾವುದರಿಂದ ಸಿಗುತ್ತಪ್ಪ? ಧನಮೇವ, ಹಣದಿಂದ. ಅತಃ ಸಂಸಾರೇ ಧನಮೇವ ಸರ್ವಶ್ರೇಷ್ಠಂ ವಸ್ತು ಭವತಿ. ಅದರಿಂದ ಸಂಸಾರದಲ್ಲಿ ಈ ಹಣ ಅನ್ನೋದು ಕೂಡ ಸರ್ವಶ್ರೇಷ್ಠವಾದಂತಹ ವಸ್ತು ಆಗುತ್ತೆ ಅಂತ ಹೇಳ್ತಾರೆ. ಧನೇನ ವಿನ ಕಾರ್ಯಾಣಿ ನ ಸಿದ್ಧ್ಯಂತಿ. ಹಣವಿಲ್ಲದೆ ಕಾರ್ಯಗಳು ನಡೆಯೋದಿಲ್ಲ. ಜೀವಿಕ ನಿರ್ವಾಣಶ್ಚ ದುರ್ಲಭೋ ಭವತಿ. ಯಾವಾಗ ಹಣವಿರೋದಿಲ್ಲ ಆಗ ಜೀವನ ಮಾಡೋದು ಕೂಡ ಏನಾಗ್ಬಿಡುತ್ತೆ? ದುರ್ಲಭವಾಗುತ್ತೆ. ಧನಂ ವಿನ ಕಿಮಪಿ ಕಾರ್ಯಂ ನ ಚಲತಿ. ಹಣವಿಲ್ಲದೆ ಯಾವ ಕಾರ್ಯವೂ ಕೂಡ ಮಾಡಲು ಸಾಧ್ಯವಾಗುವುದಿಲ್ಲ. ಇದು ನಿಮಗೆ ಗೊತ್ತಿರುವಂತಹ ವಿಚಾರವೇ. ಹಣವಿಲ್ಲದಿದ್ರೆ ಯಾವುದೇ ಕಾರ್ಯಗಳು ಕೂಡ ಆಗುವುದಿಲ್ಲ. ಧನಂ ವಿನ ವಿದ್ಯೋಪಾರ್ಜನಂ ಕರ್ತುಂ ನ ಶಕ್ಯತೆ. ಹಣವಿಲ್ಲದಿದ್ದರೆ ವಿದ್ಯಾಭ್ಯಾಸವನ್ನ ಕೂಡ ಮಾಡುವುದು ಬಹಳ ಕಷ್ಟವಾಗುತ್ತದೆ. ನ್ಯಾಯಾಲಯೇಪಿ ನ್ಯಾಯಂ ಲಬ್ಧುಂ ನ ಶಕ್ಯತೆ. ನ್ಯಾಯಾಲಯಗಳಲ್ಲಿ ಹಣ ಖರ್ಚು ಮಾಡದೇ ಇದ್ರೆ ನ್ಯಾಯವನ್ನ ಕೂಡ ಪಡ್ಕೊಳ್ಳೋದಕ್ಕಾಗಲ್ಲ. ಧನಂ ವಿನ ನರಹ ಉತ್ಸವೇಶು ನ ಮಾನ್ಯಃ. ಎಲ್ಲಿ ಉತ್ಸವಗಳು ನಡೀತಿರುತ್ತೋ ಯಾರ ಬಳಿ ಹಣವಿರುವುದಿಲ್ಲವೋ ಅವನಿಗೆ ಅಲ್ಲಿ ಮಾನ್ಯತೆ ಇರೋದಿಲ್ಲ. ಧನಂ ವಿನ ಸರ್ವಮಪಿ ನೀರಸಂಭವತಿ. ಹಣವಿಲ್ಲದೆ ಇದ್ರೆ ಎಲ್ಲವೂ ಕೂಡ ನೀರಸವಾಗಿ ಹೋಗುತ್ತೆ, ಏನೂ ಸಾರ ಇರೋದಿಲ್ಲ. ಧನೇನ ಅಕುಲೀನಾಹ ಕುಲೀನಾ ಭವಂತಿ. ಸಂಸಾರೇ ಸಮಸ್ತಾಹ ಗುಣಾಹ ಧನಮೇವಾಶ್ರಯಂತಿ. ಎಲ್ಲವೂ ಕೂಡ ಏನನ್ನ ಆಶ್ರಯಿಸಿರುತ್ತೆ? ಹಣವನ್ನೇ ಆಶ್ರಯಿಸಿರುತ್ತೆ. ಯಸ್ಯ ವಿತ್ತಂ ನಾಸ್ತಿ ತಸ್ಯ ನ ಕೋಪಿ ಅಭಿಲಾಷಃ ಪೂರ್ಯತೆ. ಎಲ್ಲಿ ಹಣವಿರುವುದಿಲ್ಲವೋ ಅಲ್ಲಿ ಯಾವ ಆಸೆಗಳು ಕೂಡ ನೆರವೇರುವುದಿಲ್ಲ. ಏನೇ ಒಂದು ಆಸೆಗಳಿದ್ರೂ ಕೂಡ ಅದನ್ನು ಪೂರೈಸ್ಕೊಳ್ಳೋಕ್ಕೆ ಹಣದ ಅವಶ್ಯಕತೆ ಇದ್ದಾಗ ಹಣವೂ ಬೇಕೇ ಬೇಕಾಗತ್ತೆ. ಹಾಗಾಗಿ ಏನಾಗುತ್ತೆ? ಯಾರ ಬಳಿ ಹಣ ಇರುವುದಿಲ್ಲವೋ ಅವನ ಅಭಿಲಾಷೆಗಳು ಈಡೇರುವುದು ಬಹಳ ಕಷ್ಟ ಆಗುತ್ತೆ. ಧನೈಹಿ ಮಾನವಾಹ ಶೋಕಸಾಗರಂ ತರಂತಿ ನಿರ್ಧನತ ಸಮಸ್ತಾನಾಂ ಮಾಪದಾಂ ಮೂಲಂ ಅಪ್ರತ್ಯಕ್ಷ ಮರಣಂ ದಾರಿದ್ರ್ಯ ಅನಂತಕಂ ದುಃಖಂ. ಈ ಹಣ ಅನ್ನೋದು ಎಲ್ಲದಕ್ಕೂ ಕೂಡ ಮೂಲ ಕಾರಣವಾಗ್ಬಿಡುತ್ತೆ. ಹಾಗಾಗಿ ಅದರಿಂದನೇ ದುಃಖ, ಅದರಿಂದನೇ ಸಂತೋಷ, ಎಲ್ಲವೂ ಕೂಡ ಯಾವುದರಿಂದ ಆಗುತ್ತೆ? ಹಣದಿಂದನೇ ಆಗುತ್ತೆ ಅಂತ ಒಟ್ಟಾರೆ ಹೇಳ್ತಾರೆ. ಹಣ ಇಲ್ಲ ಅಂದರೆ ಜೀವನ ನೀರಸವಾಗುತ್ತೆ. ಈ ರೀತಿಯಾಗಿ ಹಣ ಅನ್ನೋದು ಎಷ್ಟು ಮುಖ್ಯ ಅನ್ನೋದನ್ನ ಈ ವಿಭಾಗದಲ್ಲಿ ತಿಳಿಸಿದ್ದಾರೆ. ಮುಂದೆ ನೋಡೋಣ. ಈ ಯಾವ ಪ್ಯಾಸೇಜ್ ಕೊಟ್ಟಿದ್ದಾರೋ ಇದು ಕಂಟಿನ್ಯೂ ಆಗುತ್ತೆ ಮಕ್ಕಳೇ. ಮುಂದುವರೆದ ಭಾಗವನ್ನು ನೋಡೋಣ. ನ ಕೋಪಿ ನಿರ್ಧನಸ್ಯ ಮಿತ್ರಂ ಭವತಿ. ಹಣವಿಲ್ಲದವನನ್ನ ಯಾರು ಕೂಡ ಸ್ನೇಹಿತನನ್ನಾಗಿ ಮಾಡ್ಕೊಳ್ಳೋದಿಲ್ಲ. ಧನಹೀನಂ ಸಹೃದೋಪಿ ಪರಿತ್ಯಜಂತಿ. ಹಣವಿಲ್ಲದವನನ್ನ ತನ್ನ ಸ್ವಂತ ಜನರು ಕೂಡ ದೂರ ಮಾಡ್ತಾರೆ. ತಸ್ಯ ಸ್ವಕೀಯೋಪಿ ಪರಕೀಯೋ ಭವಂತಿ. ತನ್ನ ಸ್ವಕೀಯರು ಕೂಡ ಯಾವ ಥರ ಆಗ್ಬಿಡ್ತಾರೆ? ಪರಕೀಯರಾಗ್ಬಿಡ್ತಾರೆ. ಧನೇನ ವಿನ ಶೀಲಶಾಲಿನಃ ಕಾಂತಿ ಪರಿಮ್ಲಾಯತೆ. ಎಷ್ಟೇ ಶೀಲಗುಣಗಳಿದ್ರೂ ಒಳ್ಳೆಯದಿದ್ರೂ ಕೂಡ ಹಣವಿಲ್ಲ ಅಂತ ಅಂದರೆ ಅವನ ಕಾಂತಿ ಕಡಿಮೆ ಆಗ್ಬಿಡುತ್ತೆ. ಸುಸ್ನಿಗ್ಧಶ್ಚ ವಿಮುಸ್ತ್ರೀ ಭವಂತಿ ಬಂಧುಜನಃ ಧನಹೀನಸ್ಯ ವಾಕ್ಯಂ ನ ವಿಶ್ವಸತಿ. ಹಣವಿಲ್ಲದವನ ಮಾತನ್ನ ಅವನು ಸರಿಯಾಗಿ ಹೇಳಿದ್ರು ಕೂಡ ಯಾರು ಕೂಡ ಅವನನ್ನ ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲ. ಅವನ ಮಾತಲ್ಲಿ ಯಾರು ವಿಶ್ವಾಸವನ್ನ ಇಡಲ್ಲ, ಯಾಕಂದ್ರೆ ಅವನ ಹತ್ರ ಹಣ ಇರಲ್ಲ. ಧನಹೀನಸ್ಯ ಜನಸ್ಯ ಜೀವನಂ ವ್ಯರ್ಥಮಿವ ಪ್ರತಿಭಾತಿ. ಯಾರ ಬಳಿ ಹಣವಿಲ್ಲವೋ ಅವನ ಜೀವನ ವ್ಯರ್ಥ ಅಂತ ಎಲ್ಲ ಭಾವಿಸ್ತಾರೆ. ಧನಂ ವಿನ ವನಂ ಗಂತುಂ ಬುದ್ಧಿ ಜಾಯತೆ. ಹಣವಿಲ್ಲದೆ ಇದ್ರೆ ಕಾಡಿಗೆ ಹೊರಟೋಗೋಣ ಅನ್ನುವಂತಹ ಒಂದು ಬುದ್ಧಿ ಉಂಟಾಗುತ್ತೆ ಅಂತ ಹೇಳ್ತಾರೆ. ತಥಾಚ
ಕಲತ್ರಾದಪಿ ಪರಿಭವಃ ಪ್ರಜಾಯತೆ. ಇದರಿಂದ ಏನಾಗುತ್ತೆ, ಯಾವಾಗ ಹಣ ಇರೋದಿಲ್ಲ ಆಗ ಜಗಳಗಳು ಕೂಡ ಉಂಟಾಗುವ ಸಾಧ್ಯತೆ ಇದೆ. ಪ್ರಾಚೀನೈಃ ಮುನಿಮಿರಪಿ ಧನಸ್ಯ ಅವಶ್ಯಕತಾ ಸ್ವೀಕೃತ. ಪ್ರಾಚೀನ ಮುನಿಗಳು ಕೂಡ ಧನದ ಅವಶ್ಯಕತೆಯನ್ನ ತಿಳಿಸಿದಾರಂತೆ. ಚತುರ್ವರ್ಗ ಫಲಪ್ರಾಪ್ತಿರಪಿ ಧನೇನೈವ ವಿದ್ಯತೆ. ಚತುರ್ವರ್ಗ ಫಲಪ್ರಾಪ್ತಿ, ಯಾವ ಧರ್ಮಾರ್ಥ ಕಾಮ ಮೋಕ್ಷ ಅಂತ ಹೇಳ್ತೀವಲ್ಲ, ಅದು ಕೂಡ ಯಾವುದರಿಂದ ಪ್ರಾಪ್ತಿ ಆಗುತ್ತದೆ, ಅದು ಹಣನೂ ಬೇಕು. ಅದಕ್ಕೆ ಚತುರ್ವರ್ಗ ಫಲಪ್ರಾಪ್ತಿ ಆಗಬೇಕು ಅಂದರೆ ಅದರಲ್ಲಿ ಹಣವೂ ಕೂಡ ಸೇರ್ಕೊಳ್ಳುತ್ತೆ. ಹಾಗಾಗಿ ಅತಃ ಸರ್ವೈಹಿ ಧನೋಪಾರ್ಜನಂ ಕರ್ತವ್ಯಂ. ಹಾಗಾಗಿ ಹಣ ಸಂಪಾದನೆ ಅನ್ನೋದು ಬಹಳ ಮುಖ್ಯ ಅಂತ ಹೇಳಿ ಈ ಪ್ಯಾಸೇಜ್ನಲ್ಲಿ ಹೇಳಿದ್ದಾರೆ ಮಕ್ಕಳೇ. ಈ ರೀತಿ ನಿಮಗೆ ಸಂಸ್ಕೃತದ ಒಂದು ದೊಡ್ಡ ಪ್ಯಾಸೇಜ್ ಕೊಟ್ಟಿರ್ತಾರೆ. ಈ ಪ್ಯಾಸೇಜ್ನ ನೀವೇನು ಮಾಡಬೇಕು ಅಂದರೆ 3ನೇ ಒಂದು ಭಾಗಕ್ಕೆ ಕನ್ವರ್ಟ್ ಮಾಡಬೇಕು, 1/3 ಪಾರ್ಟ್ ಮಾಡಬೇಕು. ಅದು ಯಾವ ಥರ ಮಾಡೋದು ಅನ್ನೋದನ್ನು ನೋಡೋಣ. ಈ ಎಲ್ಲ ಪ್ಯಾಸೇಜಲ್ಲಿ ಇರುವಂತಹ ಎಲ್ಲ ವಿಚಾರಗಳು ಕೂಡ ಅದರಲ್ಲಿ ಬಂದಿರಬೇಕು, ಆ 1/3 ಪಾರ್ಟಲ್ಲಿ ಬಂದಿರಬೇಕು. ಮತ್ತು ಅದಕ್ಕೊಂದು ಶೀರ್ಷಿಕೆಯನ್ನು ಕೊಡಬೇಕು. ಅರ್ಥ ಆಯ್ತಾ ಮಕ್ಕಳೇ? ಈ ರೀತಿಯಾಗಿ ನೀವು 3ನೇ ಒಂದು ಭಾಗಕ್ಕೆ ಕನ್ವರ್ಟ್ ಮಾಡಿ ಈ ದೊಡ್ಡ ಪ್ಯಾಸೇಜ್ನ ಬರೀತೀರಾ. ಯಾವ ರೀತಿ ಬರೀತೀರಾ, ಅದಕ್ಕೆ ಏನು ಶೀರ್ಷಿಕೆ ಕೊಡ್ತೀರಾ ಅನ್ನೋದನ್ನು ನೋಡೋಣ. ಪುರತಃ ಗಚ್ಚಾಮಃ. ನೋಡಿ ಮಕ್ಕಳೇ, ಈ ಸಂಕ್ಷೇಪ ಏನು ಮಾಡ್ತೀವಿ ಅನ್ನೋದನ್ನು ಇವಾಗ ನೋಡೋಣ. ಇದಕ್ಕೆ ಏನು ಹೆಸರು ಕೊಡ್ಬೋದಪ್ಪ ಅಂದರೆ ಧನಸ್ಯ ಮಹತ್ವಂ ಅಂತ ಕೊಡ್ಬೋದು. ಹೌದಾ? ಶೀರ್ಷಿಕೆಯನ್ನು ಧನಸ್ಯ ಮಹತ್ವಂ ಅಂತ ಕೊಡ್ಬೋದು. ಅಷ್ಟು ದೊಡ್ಡ ಪ್ಯಾಸೇಜು ಸಂಸ್ಕೃತದಲ್ಲಿ ಇವಾಗ ನಾನು ಓದಿ ಕನ್ನಡದಲ್ಲಿ ಅರ್ಥವನ್ನು ಹೇಳಿದೆ ಅಲ್ವಾ. ಈ ಪ್ಯಾಸೇಜ್ನ ಎಷ್ಟು ಸರಳವಾಗಿ ಬರೀಬಹುದು 3ನೇ ಒಂದು ಭಾಗಕ್ಕೆ ಅನ್ನೋದನ್ನು ನೋಡೋಣ. ಸಂಸಾರೇ ಧನಮೇವ ಸರ್ವಶ್ರೇಷ್ಠಂ ವಸ್ತು. ಸಂಸಾರದಲ್ಲಿ ಹಣ ಎನ್ನುವುದೇ ಬಹಳ ಶ್ರೇಷ್ಠವಾದಂತಹ ವಸ್ತುವಾಗಿದೆ. ತದೇವ ಸರ್ವತ್ರ ಕಾರ್ಯ ಸಾಧನಂ. ಹಣವಿದ್ದರೆ ಎಲ್ಲ ಕಡೆ ಏನಾಗುತ್ತೆ, ಕಾರ್ಯದ ಸಾಧನೆಯಾಗುತ್ತೆ. ವಿದ್ಯಾ ಮಾನ್ಯತಾ ಕುಲೀನತಾ ಅನ್ಯಾಧೀಂ ಸರ್ವಂ ಲೋಕೆ ಧನೇನೈವ ಪ್ರಾಪ್ಯತೆ. ಪ್ರತಿಯೊಂದು ಕೂಡ ಈ ಸಮಸ್ತ ಈ ಪ್ರಪಂಚದಲ್ಲಿ ಎಲ್ಲವೂ ಕೂಡ ಯಾವುದರಿಂದ ಲಭ್ಯವಾಗುತ್ತೆ, ವಿದ್ಯೆ ಇರ್ಬೋದು, ಮಾನ್ಯತೆ ಇರ್ಬೋದು, ಕೆಲಸಗಳಿರ್ಬೋದು, ಎಲ್ಲವೂ ಕೂಡ ಯಾವುದರಿಂದ ಲಭ್ಯವಾಗುತ್ತದೆ, ನಮಗೆ ಹಣದಿಂದಲೇ ಲಭ್ಯವಾಗುತ್ತೆ. ನಾವೇನೇ ಪಡ್ಕೋಬೇಕು ಅಂದರೆ ಅದಕ್ಕೆ ನಾವು ಸ್ವಲ್ಪ ಹಣವನ್ನು ವಿನಿಯೋಗಿಸಲೇಬೇಕಾಗತ್ತೆ. ಹಾಗಾಗಿ ಹಣದಿಂದ ನಮಗೆ ಎಲ್ಲವೂ ಕೂಡ ಸಿಗುತ್ತೆ. ಸೌಶಲ್ಯಾದಿ ಗುಣಾಃ ಸರ್ವೇ ಧನಮೇವ ಆಶ್ರಯಂತಿ. ಎಲ್ಲವೂ ಕೂಡ ಎಲ್ಲ ಗುಣಗಳು ಇಲ್ಲಿ ಕಾಂಚನಮಾಶ್ರಯಂತಿ ಅಂತ ಹೇಳ್ತೇವೆ. ಸರ್ವೇ ಗುಣಾಃ ಕಾಂಚನಮಾಶ್ರಯಂತಿ ಅಂತ ಹೇಳ್ತೀವಿ. ಅದೇ ಥರ ಇಲ್ಲಿ ಎಲ್ಲ ಗುಣಗಳು ಕೂಡ ಹಣವನ್ನೇ ಆಶ್ರಯಿಸುತ್ತವೆ. ವಿನಾಧನಂ ಜೀವನಂ ನೀರಸಂಭವತಿ. ಹಣವಿಲ್ಲದೆ ಜೀವನ ಏನಾಗುತ್ತೆ, ಹಣ ಇಲ್ಲದೆ ಇದ್ರೆ ನೀರಸವಾಗುತ್ತೆ. ಸರ್ವೇ ಸುಹೃದಃ ಬಾಂಧವಾಶ್ಚ ದರಿದ್ರಂ ಪರಿತ್ಯಜಂತಿ ಚತುರ್ವರ್ಗ ಫಲಪ್ರಾಪ್ತಿರಪಿ ಧನೇನೈವ ವಿದ್ಯತೆ. ಏನು, ಎಲ್ಲ ಹತ್ತಿರದವರು ಕೂಡ ದೂರವಾಗ್ಬಿಡ್ತಾರೆ. ನಮ್ಮ ಬಳಿ ಹಣ ಇಲ್ಲ ಅಂದರೆ ನಮ್ಮನ್ನು ಎಲ್ಲರೂ ಏನು ಮಾಡ್ತಾರೆ, ಬಂಧು ಬಾಂಧವರೆಲ್ಲ ದೂರ ಮಾಡ್ತಾರೆ. ಇವರ ಬಳಿ ಹಣ ಇಲ್ಲ ಅನ್ನುವಂತಹ ಒಂದು ಭಾವನೆಯಿಂದ ಏನು ಮಾಡ್ತಾರೆ, ಎಲ್ಲರೂ ಕೂಡ ದೂರ ಮಾಡ್ತಾರೆ. ಚತುರ್ವರ್ಗ ಫಲಪ್ರಾಪ್ತಿರಪಿ ಧನೇನೈವ ವಿದ್ಯತೆ. ಚತುರ್ವರ್ಗ ಫಲಪ್ರಾಪ್ತಿಯು ಕೂಡ ಹಣದಿಂದಲೇ ಆಗುತ್ತದೆ. ಹಣವೂ ಕೂಡ ಆ ಚತುರ್ವರ್ಗ ಫಲಪ್ರಾಪ್ತಿಗೆ ಮುಖ್ಯವಾಗುತ್ತೆ. ಅತಃ ಸರ್ವೈಹಿ ಧನಾರ್ಜನಂ ಕರ್ತವ್ಯಂ. ಆದ್ದರಿಂದ ಹಣ ಸಂಪಾದನೆ ಮಾಡುವುದು ಬಹಳ ಮುಖ್ಯವಾಗಿದೆ. ಎಲ್ಲರಿಗೂ ಕೂಡ ಹಣ ಸಂಪಾದನೆ ಮಾಡುವುದು ಬಹಳ ಮುಖ್ಯವಾಗಿದೆ ಅಂತ ಈ ಪ್ಯಾಸೇಜು, ಯಾವ ದೊಡ್ಡ ಪ್ಯಾಸೇಜ್ ಕೊಟ್ಟಿದ್ರಲ್ಲ ಅದನ್ನು ಸಂಕ್ಷೇಪ ಮಾಡಿ ಬರೆದಾಗ ಇಷ್ಟು ಬರಿಬೋದು ಮಕ್ಕಳೇ. ನೋಡಿ ವಿಚಾರ, ಈಗ ಅಷ್ಟು ದೊಡ್ಡ ಪ್ಯಾಸೇಜಲ್ಲಿ ಇಡೀ ಪ್ಯಾಸೇಜ್ ಓದಿದಾಗ ಏನು ವಿಚಾರ ಇತ್ತು ಅನ್ನೋದನ್ನ ಇಷ್ಟು ಲೈನಲ್ಲಿ ನಾವು ಸುಲಭವಾಗಿ ಹೇಳ್ಬೋದು. ಇದನ್ನ ಕಮ್ಮಿ ಕಾಲಾವಕಾಶದಲ್ಲಿ ನಾವು ಅರ್ಥ ಕೂಡ ಮಾಡ್ಕೋಬಹುದು. ಅದಾದ ನಂತರ ಅದಕ್ಕೊಂದು ಶೀರ್ಷಿಕೆಯನ್ನು ಕೊಡಬೇಕು. ಇಷ್ಟು ಮಾಡಿದ್ರೆ ಮಕ್ಕಳೇ ನಿಮಗೆ 14 ಮಾರ್ಕ್ಸ್ ಬರುತ್ತೆ ನೋಡಿ. ವೆರಿ ಇಂಪಾರ್ಟೆಂಟ್. ಬಹಳ ಸುಲಭವಾಗಿ ನೀವು ಅಂಕಗಳನ್ನು ಪಡಿಬಹುದು ಈ ವಿಭಾಗದಲ್ಲಿ. ನಿಮಗೆ ಪ್ರಶ್ನೆ ಪತ್ರಿಕೆಯಲ್ಲಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ. ಇದು ಅರ್ಥ ಆಯ್ತಾ? ಹಾಗಾಗಿ ನಿಮ್ಮ 4ನೇ ಸೆಮಿಸ್ಟರ್ ಪಠ್ಯಕ್ರಮಕ್ಕೆ ಸಂಬಂಧಪಟ್ಟಂತಹ ಎಲ್ಲ ಪಾಠಗಳು ಕೂಡ ಇಂದಿಗೆ ಮುಕ್ತಾಯವಾಗಿದೆ ಮಕ್ಕಳೇ. ಹಾಗಾಗಿ ಪರೀಕ್ಷಾ ಉದ್ದೇಶದಿಂದ ಎಲ್ಲ ಪಾಠಗಳನ್ನು ಹಾಗೂ ಯಾವ ಪತ್ರಲೇಖನಂ, ಪ್ರಬಂಧ ಲೇಖನಂ ಹಾಗೂ ಈ ಸಂಕ್ಷೇಪಕರಣ, ಭಾಷಾಂತರ ಪಾಠಗಳು ಹಾಗೂ ನಿಮ್ಮ ಪಠ್ಯಪುಸ್ತಕದಲ್ಲಿ ಕೊಟ್ಟಿರುವಂತಹ 4 ಪಾಠಗಳು, ಈ ಎಲ್ಲವನ್ನ ಕೂಡ ಚೆನ್ನಾಗಿ ಅಧ್ಯಯನವನ್ನು ಮಾಡಿ ಉತ್ತಮ ಅಂಕಗಳೊಂದಿಗೆ ತೇರ್ಗಡೆ ಹೊಂದಿ ಅಂತ ಶುಭಾಶಯಗಳನ್ನು ತಿಳಿಸ್ತಾ ನಾನು 4ನೇ ಸೆಮಿಸ್ಟರ್ ಸಂಸ್ಕೃತ ತರಗತಿಯ ಈ ಸೆಮಿಸ್ಟರ್ ಪಾಠವನ್ನು ಮುಕ್ತಾಯ ಮಾಡ್ತೀನಿ ಮಕ್ಕಳೇ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದ. ಶುಭ ದಿನ.